ರಾಜ್ಯಸಭೆಯ ಆಯ್ಕೆಯ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಚುನಾವಣೆಗೆ ಇನ್ನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. 5ನೇ ಅಭ್ಯರ್ಥಿ ಕಣಕ್ಕಿಳಿಸಿದ ಬಳಿಕ ಸಾಕಷ್ಟು ತಂತ್ರಗಾರಿಕೆಗಳು ಶುರುವಾಗಿತ್ತು. ಡಿ.ಕೆ. ಶಿವಕುಮಾರ್ ಅವರು ಡಿಸಿಎಂ ಒಂದು ಆರೋಪವನ್ನ ಮಾಡಿದ್ರು. ಮತ ಹಾಕಬೇಕು ಜೆಡಿಎಸ್ಗೆ ಅಂತೇಳಿ ಧಮಕಿ ಹಾಕ್ತಿದ್ದಾರೆ ಅಂತ. ಈ ಆರೋಪಕ್ಕೆ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಧಮಕಿ ಸಂಸ್ಕೃತಿಯಿಂದ ಬಂದವರು ಯಾರು ಅಂತೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಸೆಟಲ್ಮೆಂಟ್ ಮಾಡುವ ಸಂಸ್ಕೃತಿ ನಮ್ಮದಲ್ಲ ಅಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಜೊತೆಗೆ ಸಿಕ್ಕ ಜಾಗದಲ್ಲಿ ತಂತಿ ಬೇಲಿ ಹಾಕೋರು ಯಾರು ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಕೇಳಿ. ಧಮಕಿಯ ಸಂಸ್ಕೃತಿಯಲ್ಲಿ ಬಂದಿರೋರು ಯಾರು, ಬ್ಯಾಕ್ಗ್ರೌಂಡ್ ಯಾರು, ಯಾವ ಬ್ಯಾಕ್ಗ್ರೌಂಡಲ್ಲಿ ಬಂದವರು ಇವರು? ಹಲವಾರು ಜನ ಹೇಳಿದ್ದಾರೆ. ಧಮಕಿ ಹಾಕೋದು, ಅದೆಂಥದ್ದು ಸೆಟ್ಲ್ಮೆಂಟ್ ಮಾಡೋದು, ಇದೆಲ್ಲ ಅವ್ರಿಗೆ ಸೇರಿರೋದು, ನಮಗಲ್ಲ. ನಾವು ಧಮಕಿ ಹಾಕಿ ನಾವು ಎಂದೂ ಸಹ ನಾವು ರಾಜಕೀಯ ಮಾಡಿಲ್ಲ, ಆ ಗುಣವೂ ಇಲ್ಲ ನಮಗೆ. ಧಮಕಿ ಹಾಕಿ ಸಿಕ್ಕಿದ ಜಾಗಕ್ಕೆ ಫೆನ್ಸಿಂಗ್ ಹಾಕೊಳ್ಳೋದು, ಧಮಕಿ ಹಾಕಿ ಸಿಕ್ಕಿದಾರನ್ನ ಊರು ಬಿಟ್ಟು ಓಡಿಸೋದು, ಈ ಕೆಲಸ ನಾವು ಮಾಡಿಲ್ಲ. ಧಮಕಿ ಹಾಕೋ ಅವಶ್ಯಕತೆ ನಾನು ಅವತ್ತೇ ಹೇಳಿದ್ದೀನಿ. ನಮ್ಮ ಅರ್ಜಿ ಹಾಕಿದ ದಿವಸಲೇ ನಮ್ಮ ಅಭ್ಯರ್ಥಿ ಆತ್ಮಸಾಕ್ಷಿಯ ಮತವನ್ನು ಕೇಳ್ತೀವಿ ಅಂತ ಹೇಳಿದ್ದೇನೆ. ಈಗ ನಾನು ಯಾರಾದರೂ ಕಾಂಗ್ರೆಸ್ ಸ್ನೇಹಿತರಿಗೆ ಫೋನ್ ಮಾಡಿದ್ರೆ ಅದು ಅಪರಾಧ ಅಲ್ವಾ ಇವ್ರು ಹೇಳೋದು? ಈಗ ಇವರು BJP ಶಾಸಕರನ್ನ ಕೂರಿಸ್ಕೊಂಡ್ರಲ್ಲ ಮಾತಾಡೋದಕ್ಕೆ ಮೊನ್ನೆ, ಅದು ಅಪರಾಧ ಅಲ್ವಾ? JDS ಪಕ್ಷದಲ್ಲಿ 3 ಮತ ಆಲ್ರೆಡಿ ಬುಕ್ ಮಾಡಿಬಿಟ್ಟವ್ರಂತೆ ಓಟ್ ಹಾಕ್ಸ್ಕೊಳ್ಳೋಕ್ಕೆ. BJPಲಿ ಒಂದು 3-4 ಜನ ರೆಡಿ ಮಾಡಿಬಿಟ್ಟವ್ರಂತೆ. ಬಾಕಿದ್ರೆ ನೀವು ಮಾಡ್ತಾ ಇರೋದೇನು? ಹಿಂದೆ 2016-17 ರಾಜ್ಯಸಭಾ ಚುನಾವಣೆ ಸದನದ ಕಲಾಪದ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಹಾಡಿ ಹೊಗಳಿದ್ದಾರೆ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಸವರಾಜ ಬೊಮ್ಮಾಯಿ ಲವ್ಸ್ ಮೀ ವೆರಿ ಮಚ್, ಇದು ಸಿದ್ದರಾಮಯ್ಯ ಅವರ ಮಾತು. ಬೊಮ್ಮಾಯಿ ಅವರಿಗೆ ನನ್ನ ಮೇಲೆ ಹೆಚ್ಚು ಪ್ರೀತಿ, ಸದನದ ಹೊರಗೆ ನನ್ನ ಮೇಲೆ ಭಾರಿ ಪ್ರೀತಿ ಇದೆ ಅಂತ ಹೇಳಿ ಬೊಮ್ಮಾಯಿ ಅವರನ್ನ ಹಾಡಿ ಹೊಗಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದಕ್ಕೆ ಸಹಮತವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಬಸವರಾಜ ಬೊಮ್ಮಾಯಿ. ನೋಡಿ, ರಾಜಕೀಯ ಪಕ್ಷಗಳು ಪರಸ್ಪರ ವಿರೋಧಿಗಳಾಗಿ ಕಚ್ಚಾಡಿದ್ದನ್ನ ಕಿತ್ತಾಡಿದ್ದನ್ನ ಆಲ್ಮೋಸ್ಟ್ ವಾಕ್ಸಮರವನ್ನ ಪ್ರತಿನಿತ್ಯವೂ ಕೂಡ ಮಾಡೋದನ್ನ ನಾವು ಗಮನಿಸ್ತಾ ಇರ್ತೀವಿ. ಆದರೆ ರಾಜಕೀಯದಲ್ಲಿ ಪರ್ಮನೆಂಟ್ ಆಗಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಹಾಗೆ ತೆರೆ ಮುಂದೆ ಯಾವ ರೀತಿ ಕಚ್ಚಾಡ್ತಾರೆ, ತೆರೆ ಹಿಂದೆ ಅವರದೇ ಆದ ರೀತಿಯ ಗೆಳೆತನ ಇರೋದಕ್ಕೆ ಇದೂ ಒಂದು ಸಾಕ್ಷಿಯಾಗಿ ನಿಲ್ತಾ ಇದೆ. ಆ ಇಂಟ್ರೆಸ್ಟಿಂಗ್ ಮಾತುಕತೆ ನಿಮ್ಮ ಮುಂದೆ. ಮಾಡಿದೀವಿ ಅಂತ ಹೇಳಿದೆ, ಏನೇ ಆದ್ರೂ ಒಟ್ಟಿಗೆ ಮಾಡಿದೀವಿ ಅಂತ ಹೇಳಿದೇವಲ್ಲ. ನಾನು ಎಷ್ಟು ಸತ್ಯ ಹೇಳಿದ್ದೀನಿ ಅಷ್ಟೇ ನಿಮ್ದು ಪಾಲಿದೆ ಅದರಲ್ಲಿ. ನಾ ಏನಾದ್ರು ಸುಳ್ಳು ಹೇಳಿದ್ರೆ ನಾವಿಬ್ರು ಒಂದೇ. ಹೊರಗಡೆ ಹೊರಗಡೆ ಬೇರೆ ಬೇರೆ ಅಲ್ಲ, ಹೊರಗಡೆ ಯಾಕೆ ಎಲ್ಲ ಕಡೆನೂ ಅದೇನು. ಸಿ ಬಸವರಾಜ ಬೊಮ್ಮಾಯಿ ಈ ಲವ್ ಮಿ ವೆರಿ ಮಚ್. ಯಾವಾಗ ಹೊರಗಡೆ ಇದ್ದಾಗ ಲವ್ ಮಾಡ್ತಾರೆ, ಇಲ್ಲಿ ಬಂದಾಗ ರಾಜಕೀಯವಾಗಿ ವಿರೋಧ ಮಾಡ್ತಾರೆ. ಪಾಪ ಮಾಡಬೇಕು. ವೈಯಕ್ತಿಕ ಸಂಬಂಧ ಬೇರೆ, ರಾಜಕೀಯ ಸಂಬಂಧ ಬೇರೆ. ನಮ್ಮ ಕರೆಕ್ಟ್, ಯು ಆರ್ ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್.